30ನೇ ಶ್ಲೋಕ, ಅದರ ಉತ್ತರ ಭಾಗ. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನ ತ್ರಕ್ಷಶೂಲಾತ್ ನ ಯಮಸ್ಯ ದಂಡಾತ್ ನಾಗ್ನರ್ಕ ಸೋಮಾನಿಲವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನಾತ್. ಈ ಶ್ಲೋಕದ ತಾತ್ಪರ್ಯ ಆಗಿತ್ತು. ಒಂದು ಅರ್ಧ ಭಾಗ ವ್ಯಾಖ್ಯಾನ ಓದಿದ್ದೆ, ಮುಂದಿನ ಭಾಗ ಓದ್ತಾ ಇದ್ದೀನಿ. ಅಲ್ಲಿ ಏಷಾ ಪೀವ ಓಡುಂ ಸಮರ್ಥಃ ಇತಿ ತೈಃ ಗೃಹೀತಃ ತೈಃ ಸಹ ಶಿಬಿಕಾ ಮುವಾಹ. ಅಂದರೆ ಇಂದ ಅಷ್ಟಪುಷ್ಟನಾಗಿದ್ದಾನೆ ಅಂತ ಹೇಳಿ ಆ ರಾಜದೂತರು ಆ ಜಡಭರತನನ್ನ ಕರೆದುಕೊಂಡು ಬಂದು ಅವನ ಮೂಲಕವಾಗಿ ಆ ಪಲ್ಲಕ್ಕಿಯನ್ನು ಹೊರಿಸ್ತಾ ಇದ್ದಾರೆ. ತದಾ ತದ್ಗತಿ ವಿಶೇಷೇಣ ವಿಷಮಗತೋ ಶಿಬಿಕಾಯಾಂ ರಾಜ್ಞಿ ಕುಪಿತೆ ಸತಿ ನವಯಂ ನರದೇವ ಪ್ರಮತ್ತಾಃ ಸಾಧು ಏವ ವಹಾಮಃ ಅಯಂ ಅಧುನಾ ಏವ ನಿಯುಕ್ತಃ ನ ಧೃತಂ ವ್ರಜತಿ. ತದಾ ತದ್ಗತಿ ವಿಶೇಷೇಣ ವಿಷಮಗತೋ, ಅಂದ್ರೆ ಈ ಉಳಿದ 3 ಜನ ರಾಜದೂತರು ಹೇಗೆ ಹೋಗ್ತಾ ಇದ್ದಾರೋ ಆ ಗತಿ ಅಂದ್ರೆ ಗಮನ, ಆ ಗಮನವನ್ನ ಅನುಸರಿಸಿ ಜಡ ಬರ್ತಾ ಹೋಗ್ತಾ ಇಲ್ಲ, ಒಂದೇ ಲೋಕದಲ್ಲಿದ್ದಾನೆ. ಹಾಗಾಗಿ ವಿಷಮಗತೋ ಸತ್ಯಾಂ ಶಿಬಿಕಾಯ ವಿಷಮಗತಿ ಅಂದ್ರೆ ಆ ಅವನು ಮತ್ತೊಂದು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಶಿಬಿಕಾಯಾಮ್ ರಾಜ್ಞಿ ಕುಪಿತೆ ಸತಿ, ಆ ಶಿಬಿಕೆಯಲ್ಲಿ ಪಲ್ಲಕ್ಕಿಯಲ್ಲಿ ಇದ್ದಂತ ರಾಜ ಕೋಪಗೊಳ್ತಾನೆ, ಕೋಪಗೊಂಡು ಬೈತಾನೆ. ಆಗ ಅವರ ದೂತರು ಹೇಳ್ತಾರೆ, ನವಯಂ ನರದೇವ, ಸಂಬೋಧನೆ, ನರದೇವ ನವಯಂ ಪ್ರಮತ್ತಾಹ, ನಮಗೆ ಏನು ಹುಚ್ಚಿಡಿದಿಲ್ಲ, ತಲೆ ಕೆಟ್ಟಿಲ್ಲ, ಸಾಧು ಏವ ಬಹಾಮಹ, ನಾವು ಸರಿಯಾಗಿ ಹೋಗ್ತಾ ಇದ್ದೀವಿ, ಅಯಂ ಅದುನೇವ ನಿಯುಕ್ತ ನ ಧೃತಂ ವ್ರಜತಿ, ಈಗಷ್ಟೇ ಇದಕ್ಕೆ ಈ ಕೆಲಸಕ್ಕೆ ಬಂದವನಿದಾನಲ್ಲ ನಿಯುಕ್ತ, ಈ ಕೆಲಸಕ್ಕೆ ನಿಯೋಜಿಸಲ್ಪಟ್ಟವನು, ಅವನು ನ ಧೃತಂ ವ್ರಜತಿ, ಬೇಗ ಬೇಗ ಹೋಗ್ತಾ ಇಲ್ಲ. ನ ಅನೇನ ಸಹ ಓಡು ಪಾರಯಾಮಹ, ಇವನ ಜೊತೆ ನಾವು ಬೇಗ ಹೋಗೋದು, ನಿಧಾನ ಹೋಗೋದು, ಇವನ ಜೊತೆ ಪಲ್ಲಕ್ಕಿ ಹೊರ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಾನು ಏನ್ ಕೆಲಸ ಮಾಡ್ತಾ ಇದ್ದಾನೆ ಅದ್ರ ಬಗ್ಗೆ ಅರಿವಿಲ್ಲದೆ ಇದ್ದಾನೆ, ಹಾಗಾಗಿ ನಾವು ಇವನ ಜೊತೆ ಪಲ್ಲಕ್ಕಿ ಹೊರಲಿಕ್ಕೆ ಸಾಧ್ಯವಿಲ್ಲ. ಸಾಂಸರ್ಗಿಕ ದೋಷ ಏವ ನೂನಂ ಏಕಸ್ಯಾಪಿ ಸಂಸರ್ಗಿಣಾಂ ಭವಿತುಮರ್ಹತಿ ಇತಿ ವಾಹಕೈ ಉತ್ತರೆ ದತ್ತೆ ಸತಿ ಜಾತಮನ್ಯು ಅವಿಸ್ಪಷ್ಟ ಬ್ರಹ್ಮಚಿಹ್ನಂ ನೂತನಂ ಪ್ರತಿ ಉವಾಚ ರಾಜ. ಸಾಂಸರ್ಗಿಕ ದೋಷ ಏವ ಅಂದ್ರೆ ನಮ್ಮ ದೋಷ ಅಲ್ಲ, ಒಟ್ಟು ಸಾಂಸರ್ಗಿಕ ದೋಷ, ನಮ್ಮ ಸಂಸರ್ಗ, ನಮ್ಮ ಸಂಪರ್ಕದಲ್ಲಿ ಇವನು ಇದ್ದದ್ರಿಂದ ಹೀಗಾಗ್ತಾ ಇದೆ. ದೋಷ ಹೇವ ನೂನಂ ಏಕಸ್ಯಾಪಿ ಸಂಸರ್ಗಿಣಾ ಭವಿತುಮರ್ಹತಿ. ನೋಡಿ, ಒಂದು ಗುಂಪಿನ ಕೆಲಸ, ಆ ಗುಂಪಿನ ಕೆಲಸದಲ್ಲಿ ಯಾರು ಒಬ್ಬ ತಪ್ಪ ಮಾಡಿದ್ರು ಇಡೀ ಗುಂಪಿನ ಕಾರ್ಯ ಏನಾಗತ್ತೆ, ಎಡವಟ್ಟಾಗತ್ತೆ. ಹಾಗೆ ನಾವು 3 ಜನ ಸರಿ ಹೊರತಾ ಇದ್ರು ಕೂಡ ಇವನೊಬ್ಬ ತಪ್ಪ ಮಾಡಿದ್ರಿಂದ ಇಡೀ ಕೆಲಸ ಹಾಳಾಗ್ತಾ ಇದೆ. ಸಂಸರ್ಗಿಣಾ ಭವಿತುಮರ್ಹತಿ, ಆ ಒಂದು ಗುಂಪಿನಲ್ಲಿ ಇದ್ದಂತ ಎಲ್ಲರಿಗೂ ಅಪವಾದ ಬರುವಂತದ್ದೇ. ಇತಿ ವಾಹಕೈ ಉತ್ತರೇ ದತ್ತೆ ಸತಿ, ಹೀಗೆ ಆ ಪಲ್ಲಕ್ಕಿಯನ್ನು ಹೊತ್ತಂತವರೆಲ್ಲರೂ ಕೂಡ ಹೇಳಿದಾಗ ಜಾತಮನ್ಯು, ರಾಜನ ಕೋಪ ಬಂತು. ಮನ್ಯು ಅಂದ್ರೆ ಕೋಪ, ಜಾತಮನ್ಯು ಬರಲ್ಪಟ್ಟ ಕೋಪ ಉಳ್ಳವನು, ಕೋಪ ಬಂದು ಅವಿಸ್ಪಷ್ಟ ಬ್ರಹ್ಮಚಿಹ್ನಂ, ಅವನನ್ನು ನೋಡಿದ್ರೆ ಅವನು ಬ್ರಹ್ಮಜ್ಞಾನಿ ಅಂತ ಗೊತ್ತಾಗ್ತಾ ಇಲ್ಲ. ಅವಿಸ್ಪಷ್ಟ ಬ್ರಹ್ಮಚಿಹ್ನಂ, ಬ್ರಹ್ಮಜ್ಞಾನಿ ಎಂಬತಕ್ಕಂಥ ಚಿಹ್ನೆ, ಗುರುತು ಆ ಮುಖ ನೋಡಿದಾಗ ಗೊತ್ತಾಗ್ತಾ ಇಲ್ಲ. ಜನ ಏನು ಯಾವುದೇ ರೀತಿಯಾಗಿರ್ತಕ್ಕಂತಹ ಕಚ್ಚೆ ಪಂಚೆ ಅಥವಾ ತಲೆಯಲ್ಲಿ ಶಿಖೆ ಇರಬಹುದು, ಯಜ್ಞೋಪವೀತ ಮುದ್ರಾದಿಗಳು ಯಾವುದು ಕಾಣ್ತಾ ಇಲ್ಲ. ಹಾಗಾಗಿ ಅವಿಸ್ಪಷ್ಟ ಬ್ರಹ್ಮಚಿಹ್ನಂ ನೂತನಂ ಪ್ರತಿ ಉವಾಚ ರಾಜ, ಹೊಸದಾಗಿ ಬಂದು ಸೇರಿಕೊಂಡಿರತಕ್ಕಂಥ ವ್ಯಕ್ತಿ ಜಡಭರತ ಇದ್ದಾನಲ್ಲ, ಅವನನ್ನು ಕುರಿತು ರಾಜ ಹೇಳ್ತಾ ಇದ್ದಾನೆ. ಒಂಥರ ಅವಮಾನ ಮಾಡಿ ಆಡ್ತಕ್ಕಂಥ ಮಾತುಗಳು. ಅಹೋ ಕಷ್ಟಂ, ತುಂಬಾ ಕಷ್ಟ. ಭ್ರಾತಃ ವ್ಯಕ್ತಂ ಉರುಶ್ರಾಂತೋಸಿ, ಓ ಕಷ್ಟ ಭ್ರಾತಃ, ಸಹೋದರ, ವ್ಯಕ್ತಂ ಸ್ಪಷ್ಟ ಗೊತ್ತಾಗ್ತಾ ಇದೆ, ಉರುಶ್ರಾಂತೋಸಿ ತುಂಬಾ ಆಯಾಸ ಆಗ್ಬಿಟ್ಟಿದೆ ನಿನಗೆ, ಬಹಳ ಇದೆಲ್ಲ ವ್ಯಂಗ್ಯದ ಮಾತುಗಳು, ಬಹಳ ಆಯಾಸ ಆಗ್ಬಿಟ್ಟಿದೆ. ದೀರ್ಘಂ ಅಧ್ವಾನಂ ಏಕಃ ಏವ ಊಹಿತವಾನ್ ಸುಚಿರಂ, ದೀರ್ಘಮಧ್ವಾನಂ, 1 ಹೆಜ್ಜೆನ 2 ಹೆಜ್ಜೆನ ಕಿಲೋಮೀಟರ್ ಗಟ್ಟಲೆ ನೀನು ಒಬ್ಬನೇ ಹೊತ್ತು ಬಿಟ್ಟಿದ್ದೆ. ದೀರ್ಘಮಧ್ವಾನಂ, ಅಧ್ವಾನಂ ಅಂದ್ರೆ ದಾರಿ, ತುಂಬಾ ದೂರ, ತುಂಬಾ ದಾರಿ. ಏಕಃ ಏವ, ನೀನೊಬ್ನೇ ಊಹಿತವಾನ್, ನೀನೊಬ್ನೇ ಹೊತ್ಕೊಂಬಂದಿದ್ಯಾ. ಅದು ಸ್ವಲ್ಪ ಹೊತ್ತಲ್ಲ, ಸುಚಿರಂ, ತುಂಬಾ ಹೊತ್ತು ನೀನೊಬ್ನೇ ಹೊತ್ಕೊಂಡ್ಬಂದಿದ್ದೀಯ. ವಸ್ತುತ ತುಂಬಾ ಹೊತ್ತಾಗಿರ್ಲಿಲ್ಲ, ಈಗಷ್ಟೇ ಸ್ವಲ್ಪ ಹೊತ್ತಾಗಿರುತ್ತೆ. ಹಾಗಾಗಿ ವ್ಯಂಗ್ಯವಾಗಿ ಆಡ್ತಕ್ಕಂಥ ಮಾತು. ನಾ ಅತಿಪೀವ, ನೀನ್ ನೋಡು ಏನು ದಷ್ಟಪುಷ್ಟವಾಗಿಲ್ಲ, ತುಂಬಾ ಸೊಣಕಲು ಕಡ್ಡಿ ತರ ಇದೆಯಾ. ಅರೆ ವಸ್ತುತ ಅವನು ತುಂಬಾ ದಷ್ಟಪುಷ್ಟವಾಗಿರ್ತಾನ ಅವನು. ನಾ ಅತಿಪೀವ ನ ಅತಿ ಸಂವಹನಾನಾಂಗ, ನಿನ್ನ ಅವಯವಗಳ ಸಂವಹನ ತುಂಬಾ
ದಷ್ಟಪುಷ್ಟವಾಗಿಲ್ಲ. ಜರಸ ಉಪದ್ರುತಃ, ನೀನು ವಯಸ್ಸಾಗೋಗಿದೆ, ಉಪದ್ರುತ ಮತ್ತೆ ಬೀಳ್ತಾ ಇದೆಯಾ, ವಸ್ತುತ ವಯಸ್ಸಾಗಿರಲ್ಲ ಅವನಿಗೆ, ಇನ್ನು ಯುವಕನಾಗಿರ್ತಾನೆ. ಜರಸ ಉಪದ್ರುತಃ, ಜರ ಅಂದ್ರೆ ಮುಪ್ಪು, ಮುಪ್ಪಿನಿಂದಾಗಿ ನೀನು ಬೀಳ್ತಾ ಇದ್ದೀಯ. ಭವಾನ್ ಸಖೆ ನೋವಾ ಏತೆ ಪರೇ ಸಂಘಟಿನ ಇತ್ಯೇಮಾದಿ, ನೀನು ಸಖೆ ಸ್ನೇಹಿತನೇ, ನೋವಾ ಏತೆ ಪರೇ ಸಂಘಟಿನಃ, ನಿನಗೆ ಯಾರು ಕೈ ಜೋಡಿಸ್ತಾ ಇಲ್ಲ, ಪಾಪ ಒಬ್ಬನೇ ಹೊತ್ಕೊಂಡ್ ಬರ್ತಾ ಇದ್ದೀಯಾ. ಹೀಗೆ ಇತ್ಯೇಮಾದಿ, ಇದೇ ಮೊದಲಾದ ರೀತಿಯಲ್ಲಿ ವ್ಯಂಗ್ಯವಾದ ಮಾತುಗಳನ್ನು ಆಡ್ತಾನೆ ರಹುಗಣ ರಾಜ. ತಥಾಪಿ ತೇನ ಅನುದಿತೆ ಸತಿ, ಆ ರಹುಗಣ ರಾಜ ಏನೇ ವ್ಯಂಗ್ಯ ಮಾತಾಡಿದ್ರು ಕೂಡ ಇವನು ಪ್ರತಿಕ್ರಿಯೆ ಕೊಡೋದೇ ಇಲ್ಲ. ಅನುದಿತೆ ಸತಿ, ಏನು ಮಾತಾಡದೆ ಇದ್ದಾಗ ಪುನಃ ವಿಷಮಗತವು ಚ, ಮತ್ತೆ ಹಾಗೆ ಹೆಂಗೆ ಬೇಕೋ ಹಂಗೆ ಅವನಿಗೆ ಮನಸ್ಸು ಬಂದಂಗೆ ಹೋಗ್ತಾ ಇದ್ದಾನೆ ಜಡಭರತ. ವಿಷಮಗತವು ಸತ್ಯ ಅಂತ ನರದೇವಾಭಿಮಾನೇನ, ನಾನು ನರದೇವ, ರಹುಗಣರಾಜನಿಗೆ ಒಂದು ಅಭಿಮಾನ, ನಾನು ಎಲ್ಲರ ಒಡೆಯ ರಾಜ ಎಂಬತಕ್ಕಂಥ ಅಭಿಮಾನ ಅಹಂಕಾರದಿಂದಾಗಿ ಬಹು ಅಸಂಬದ್ಧಂ ಅಭಿಭಾಷಮಾಣಂ ತಥೈವ ತಮಸಿ ಪ್ರಪತಂತಂ ರಾಜಾನಂ ತುಚ್ಛೀಕೃತ್ಯ ತನ್ಮದನಾಶಕೆ ಉತ್ತರೇ ದತ್ತೆ ಸತಿ ಶಿಬಿಕಾತಃ ಅವರುಕ್ಯ ಶಿರಸಾ ಪಾದಮೂಲೆ ಪ್ರಣತಃ ಕ್ಷಮಾಪಯನ್ ವಿಜ್ಞಾಪಯಾಂಚಕ್ರೆ. ಬಹು ಅಸಂಬದ್ಧಂ ಅಭಿಮಾಷಮಾಣಂ, ತುಂಬಾ ಅಸಂಬದ್ಧವಾಗಿ ಕೆಟ್ಟದಾಗ ಮಾತಾಡ್ತಾ ಇದ್ದ ರಾಜ, ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ. ಆದ್ರಿಂದಲೇ ತಥಯೇವ ತಮಸಿ ಪ್ರಪತಂತಂ, ಕೆಟ್ಟ ಮಾತಾಡ್ತಾ ಇದ್ದಾನೆ, ಕೆಟ್ಟ ವರ್ತನೆ ತೋರ್ತಾ ಇದ್ದಾನೆ ರಹುಗಣ, ಆದ್ರಿಂದಾಗಿ ತಮಸಿ ಪ್ರಪತಂತಂ, ಅಂಧತಮಸ್ಸಿನಲ್ಲಿ ಬೀಳ್ಲಿಕ್ಕೆ ಹೊರಡ್ತಾ ಇದ್ದಾನೆ. ಅಂತಹ ರಾಜಾನಂ ತುಚ್ಛೀಕೃತ್ಯ, ಅವನೇನು ಬೇಕಾದ್ರೂ ಮಾತಾಡ್ಕೊಂಡು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತುಚ್ಛೀಕೃತ್ಯ, ಅವನನ್ನು ತಿರಸ್ಕಾರ ಭಾವನೆಯಿಂದ ಕಂಡು ತನ್ಮದನಾಶಕ್ಕೆ ಉತ್ತರೇ ತತ್ತೇ ಸತಿ, ಅವನ ಮದವನ್ನ ನಾಶ ಮಾಡತಕ್ಕಂಥ ಉತ್ತರಗಳನ್ನ, ತತ್ವಜ್ಞಾನ ಪೂರಿತವಾಗಿರತಕ್ಕಂಥ ಮಾತುಗಳನ್ನ ಈ ಜಡಭರತ ಹೇಳ್ತಾ ಇದ್ದಾಗ ರಾಜನಿಗೆ ಗೊತ್ತಾಯ್ತು. ಆ ಮಾತು ಕೇಳ್ತಾ ಇದ್ದ ಹಾಗೆ ಇದು ವಿದ್ಯುತ್ ಪೂರ್ಣವಾದ ಮಾತು, ಇದು ಬ್ರಹ್ಮಜ್ಞಾನಿಗಳ ಮಾತು ಅಂತ ಗೊತ್ತಾಗತ್ತೆ. ಗೊತ್ತಾಗಿ ಶಿಬಿಕಾತಃ ಅವರುಕ್ಯ, ಪಲ್ಲಕ್ಕಿಯಿಂದ ಇಳಿದು ಶಿರಸ ಪಾದಮೂಲೆ ಪ್ರಣತಃ, ಆ ಸಾಷ್ಟಾಂಗ ನಮಸ್ಕಾರ, ತಲೆಬಾಗಿ ಆ ಜಡಭರತನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನೋಡಿ, ತಪ್ಪು ಮಾಡೋದು ದೊಡ್ಡದಲ್ಲ, ತಪ್ಪು ಅಂತ ಗೊತ್ತಾಗ್ತಾ ಇದ್ದಾಗೆ ತಿದ್ದುಕೊಳ್ಳೋದು ಇದೆಲ್ಲ ದೊಡ್ಡತನ. ಹಾಗಾಗಿ ತಪ್ಪೆಲ್ಲರೂ ಮಾಡ್ತಾರೆ, ತಪ್ಪು ಅಂತ ಗೊತ್ತಾಗ್ತಾ ಇದ್ದಾಗ ತಿದ್ದುಕೊಳ್ಬೇಕು, ಅದು ಇವ್ರು ಮಾಡ್ತಾ ಇದ್ದಾನೆ. ಕ್ಷಮಾಪಯನ್ ವಿಜ್ಞಾಪಯಾನ್ ಚಕ್ರೆ, ಕ್ಷಮೆಯನ್ನ ಬೇಡ್ತಾ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದಾನೆ. ತಂ ಪ್ರಕಾರಂ ದರ್ಶಯತಿ, ಆ ರಹುಗುಣ ರಾಜ ಯಾವ ರೀತಿಯಲ್ಲಿ ಆ ಜ್ಞಾನಿಗಳ ಮುಂದೆ ವಿಜ್ಞಾಪನೆಯನ್ನ ಮಾಡ್ಕೊಳ್ತಾ ಇದ್ದಾನೆ, ತನ್ನ ತಪ್ಪನ್ನ ಅರಿತುಕೊಂಡು ಹೇಗೆ ಕ್ಷಮಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಾಹಂ ಎಂಬ ಶ್ಲೋಕದ ಮೂಲಕವಾಗಿ. ಈ ಶ್ಲೋಕಕ್ಕೆ ಪೀಠಿಕೆ, ಮುಂದೆ ಶ್ಲೋಕದ ಅರ್ಥ. ಅಹಂ ಅಂದ್ರೆ ನಾನು, ಸುರರಾಜಾದೇಹ ಅಸ್ತ್ರೇಭ್ಯನ ವಿಮೇಮಿ, ಇವರು ಯಾರ ಅಸ್ತ್ರಕ್ಕೂ ಹೆದರೋದಿಲ್ಲ. ಕಿಂತು ಬ್ರಾಹ್ಮಣಾನಾಂ ಕುಲಸ್ಯಾಪಿ ಅವಮಾನಾದೇವ ವೃಷಂ ಅತ್ಯಂತಂ ವಿಮೇಮಿ, ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳು, ಅವರ ಒಂದು ಸಮುದಾಯಕ್ಕೆ ಅವಮಾನ ಮಾಡದೆ ಅಂತಾದ್ರೆ ಬಹಳ ನನಗೆ ಭಯವಾಗತ್ತೆ. ಆರೀಗ ಅಂತ ಒಂದು ಕೆಲಸ ನನ್ನಿಂದ ಆಗೋಗ್ಬಿಟ್ಟಿದೆ, ಹಾಗಾಗಿ ನನ್ನನ್ನು ನೀವು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರಸಂಗ ಅಲ್ಲಿ ಬಂದಿರತಕ್ಕಂಥ ಶ್ಲೋಕ ಇದು. ನಾಹಂ ವಿಶಂಕೆ ಸುರರಾಜವತ್ರಾತ್ ನ ತ್ರಕ್ಷಶೂಲಾತ್ ನ ಯಮಸ್ಯ ದಂಡಾತ್ ನಾಗ್ನರ್ಕಸೋಮಾನಿಲ ವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್. ಶ್ರೀಕೃಷ್ಣಾರ್ಪಣಮಸ್ತು.